ಇನ್ನು ರಾಜ್ಯ ರಾಜಕೀಯದಲ್ಲಿ ಎದ್ದಿದ್ದ ನಾಯಕತ್ವ ಬದಲಾವಣೆ ಬಿರುಗಾಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಕೂಡ ಕೊಂಚ ತಣ್ಣಗಾಗಿದೆ. ಆದರೆ ಕುರ್ಚಿ ಚರ್ಚೆ ಮಾತ್ರ ನಿಂತಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಚಿವರು ಹಾಗೂ ಶಾಸಕರು ಸಭೆ ನಡೆಸ್ತಾ ಇದ್ದಾರೆ. ಇದೇ ವೇಳೆ ಮದುವೆಯೊಂದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಆಗಿದ್ರು. ಸಾಹುಕಾರ ಭೇಟಿ ಹಾಗೂ ಚರ್ಚೆ ಬಗ್ಗೆ ಡಿಸಿಎಂ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಮದುವೆಯಲ್ಲಿ ಭೇಟಿಯಾಗಿದ್ದು ನಿಜ ಕಣ್ರಿ. ನಾನು ಹಾಗೂ ಸತೀಶ್ ಇಬ್ರು ಸಹೋದ್ಯೋಗಿಗಳು ಕಣ್ರಿ. ಮಧ್ಯಾಹ್ನ ಕ್ಯಾಬಿನೆಟ್ ನಲ್ಲಿ ಇರ್ತೇವೆ, ಸಂಜೆ ಊಟಕ್ಕೆ ಸೇರ್ತೇವೆ, ಬೆಳಗ್ಗೆ ತಿಂಡಿಗೆ ಸೇರ್ತೇವೆ, ಇದೆಲ್ಲ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ಇವಾಗ ನಾನು ಹಾಗೂ ಸಚಿವ MB ಪಾಟೀಲ್ ಜೊತೆ ಚರ್ಚೆ ಮಾಡಿದ್ದೆ. ರಾಜ್ಯಕ್ಕೆ ಯಾವೆಲ್ಲ ಇಂಡಸ್ಟ್ರಿಗಳನ್ನು ತರಬೇಕು, ಆಂಧ್ರ ಪ್ರದೇಶ್ ಯಾವ ರೀತಿ ನಮಗೆ ಪೈಪೋಟಿ ಕೊಡ್ತಾ ಇದೆ, ತಮಿಳುನಾಡು ತೆಲಂಗಾಣಕ್ಕೆ ಯಾವ ರೀತಿ ನಾವು ಕಾಂಪೀಟ್ ಮಾಡಬೇಕು ಅಂತ ಚರ್ಚೆ ಮಾಡಿದ್ದೇವೆ ಅಂತ DK ಶಿವಕುಮಾರ್ ಹೇಳಿದರು. ನೆಂಟಸ್ಥಾನ ಬಾಂಧವ್ಯ ಎಲ್ಲ ಇರುತ್ತೆ ಖಂಡಿತ. ನಾನು ಸತೀಶ್ ಮೀಟ್ ಆಗಿದ್ದು ನಿಜ. ನಿನ್ನೆ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ಭೇಟಿ ಮಾಡಿದ್ದೆವು. ಅಲ್ಲೇ ನಾವು ಇವರು ಪಕ್ಷ ಹಾಗೂ ರಾಜ್ಯದ ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡಿದ್ದೆವು. ನೀವು ಯಾಕೆ ನಮ್ಮನ್ನ ವೈರಿಗಳ ತರ ಲೆಕ್ಕ ಹಾಕ್ತಿರಲ್ಲ? ರಾಜಕಾರಣದಲ್ಲಿ ಬಾಂಧವ್ಯ, ನೆಂಟಸ್ಥಾನ, ಸ್ನೇಹ ಎಲ್ಲ ಇದ್ದೇ ಇರುತ್ತೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಪವರ್ ಶೇರಿಂಗ್ ಚರ್ಚೆ ಸಮಯದಲ್ಲಿ DKಶಿ ಅವರು ಸತೀಶ್ ಜೊತೆ ನೆಂಟಸ್ಥಾನ ಬಾಂಧವ್ಯದ ಬಗ್ಗೆ ಮಾತನಾಡಿದ್ದು ಇದೀಗ ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಇನ್ನೂ ನಾನು ಹೇಳ್ತಾ ಇದ್ದೀನಲ್ಲ, ಇನ್ನೂ ಆ ಕುರ್ಚಿ ಕದನ ಕರ್ನಾಟಕ ರಾಜ್ಯದಲ್ಲಿ ಮುಗಿಯೋ ಹಂತಕ್ಕೆ ಹೋಗಿಲ್ಲ. ಬ್ರೇಕ್ಫಾಸ್ಟ್ ಆಯಿತು, ಡಿನ್ನರ್ ಆಯಿತು, ಲಂಚ್ ಆಯಿತು, ಎಲ್ಲವೂ ಆಯಿತು. ನಾಟಿ ಕೋಳಿ ಸಾರು ಆಯಿತು, ಮುದ್ದೆ ಆಯಿತು, ಇಡ್ಲಿ ವಡೆ ಆಯಿತು, ಎಲ್ಲವೂ ಆಯಿತು. ಇದು ಕೊನೆ ಯಾವಾಗ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಕೊನೆ ಆಗಬೇಕಾದ್ರೆ ಯಾರ್ದಾದ್ರೂ ಒಬ್ಬರು ಕಣ್ಣೀರಿನಿಂದಲೇ ಕೊನೆ ಆಗುತ್ತೋ ಏನೋ, ನನಗಂತೂ ಇದು ಇಲ್ಲ. ಯಡಿಯೂರಪ್ಪನವರು ಪಾಪ ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಹಿಂಗೆ ಕಣ್ಣೀರು ಹಾಕಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಇವಾಗ ಕೂಡ ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಕಣ್ಣೀರು ಹಾಕಿ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದರೂ ಅಲ್ಲಗೆಳಿಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಇವರು ಕೂಡ ನನಗೇನು ಗೊತ್ತಿಲ್ಲ, ಹೈಕಮಾಂಡ್ನವರಿಗೆ ಗೊತ್ತು ಅಂತ ಹೈಕಮಾಂಡ್ನವ್ರು ಹೈಕಮಾಂಡ್ ಏನು ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ, ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ ಅಂತ. ಅಲ್ಲಿ ಹೈಕಮಾಂಡ್ ಯಾರೋ, ಚರ್ಚೆ ಮಾಡುವವ್ರು ಯಾರೋ, ಬದಲಾವಣೆ ಯಾರು ಆಗ್ತಾರೋ, ಯಾರು ಹೋಗ್ತಾರೋ, ಯಾರು CM ಆಗಿರ್ತಾರೋ ಅದು ದೇವರಿಗೆ ಗೊತ್ತು. ಆದರೆ ಈ ರಾಜ್ಯದ ಪರಿಸ್ಥಿತಿ ಮಾತ್ರ ದಿನದಿಂದ ದಿನಕ್ಕೆ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ. ವ್ಯವಹಾರ ಉದ್ಯಮಗಳಿಲ್ಲ. ಬಂದಂಥ ಕಂಪನಿಗಳು ತೆಲಂಗಾಣ, ಆಂಧ್ರಕ್ಕೆ ಹೋಗ್ತಾ ಇದೆ. ಹೂಡಿಕೆಗಳು ಬರ್ತಾ ಇಲ್ಲ. ಸರ್ಕಾರಿ ನೌಕರಿಗಳ ಕಾಲ್ ಫಾರ್ಮ್ ಆಗ್ತಾ ಇಲ್ಲ. ರೈತರಿಗೆ ಅರ್ಧದಷ್ಟು ರೈತರಿಗೆ ಪರಿಹಾರದ ಹಣ ಬಂದಿದೆ. ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ ಪರಿಹಾರದ ಹಣ ಬಂದಿದೆ, ಯಾರು ಕೊಟ್ಟಿಲ್ಲ ಅವ್ರಿಗೆ ಹಣ ಬಂದಿಲ್ಲ. ಈ ಸರ್ಕಾರದಲ್ಲಿ ಪಾರದರ್ಶಕತ್ವ ಅನ್ನೋದೇ ಇಲ್ಲ. ಯಾರು ಮನಸ್ಸಿಗೆ ಬಂದಿದೆ, ಯಾರು ಹೇಳಿಕೆ ಕೊಡ್ತಾರೆ, ಇಲಾಖೆಯಲ್ಲಿ ಏನಾಗ್ತಾ ಇದೆಯೋ ಗೊತ್ತಿಲ್ಲ. ನೋಡಬೇಕು ಎಲ್ಲಿ ತನಕ ಹೋಗುತ್ತೆ ಈ ಒಂದು ಕುರ್ಚಿ ಕದನ, ಕುರ್ಚಿ ಕಾದಾಟ ನೋಡ್ತಾ ಇರಬೇಕು. ಜನರು ಕೂಡ ಇದನ್ನೆಲ್ಲ ಗಮನಿಸ್ತಾ ಇರಬೇಕು. ಯಾಕಂದರೆ ಸರ್ಕಾರವನ್ನು ಬದಲಾವಣೆ ಮಾಡಿದ್ದೀರಿ, BJPಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಕೊಟ್ಟಿದ್ದೀರಿ. ಕಾಂಗ್ರೆಸ್ನವ್ರು ಯಾವ ರೀತಿ ನಡ್ಕೋತಾ ಇದ್ದಾರೆ, ಕಳೆದ ಬಾರಿ BJPಯವರು ಯಾವ ರೀತಿ ನಡೆದುಕೊಂಡಿದ್ರು, ಎಲ್ಲವನ್ನ ಗಮನಿಸಬೇಕು. ಯಾಕಂದರೆ ಮತದಾನ ಅನ್ನೋ ಆಯುಧ ನಿಮ್ಮ ಕೈಯಲ್ಲಿದೆ. 2028ಕ್ಕೂ ಯಾರಿಗೆ ಬೇಕಾದರೂ ಬುದ್ಧಿ ಕಲಿಸ್ಬೋದು. ವಿರೋಧ ಪಕ್ಷದವರು ಸರಿಯಾಗಿ ಆಡಳಿತ ಪಕ್ಷದವರ ತಪ್ಪುಗಳನ್ನು ಎತ್ತಿ ಜನಸಾಮಾನ್ಯರಿಗೆ ಒಳಿತಾಗುವ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡಲಿಲ್ಲ ಅಂದ್ರೆ ಮತ್ತೆ ವಿರೋಧ ಪಕ್ಷದಲ್ಲಿ ಇರ್ತೀರಾ. ಆಡಳಿತ ಪಕ್ಷದವರು ನೀವು ಪದೇ ಜನ ವಿರೋಧಿ ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ನೀವು ವಿರೋಧ ಪಕ್ಷಕ್ಕೆ ಹೋಗ್ತೀರಾ. ವಿರೋಧ ಪಕ್ಷದಲ್ಲಿದ್ದವರು ಆಡಳಿತ ಪಕ್ಷಕ್ಕೆ ಬರ್ತಾರೆ. ಅದು ಜನರು ತೀರ್ಮಾನ ಮಾಡ್ತಾರೆ. 2028ರಲ್ಲಿ ಅಲ್ಲಿ ತನಕ ಗಮನಿಸ್ತಾ ಇರಬೇಕು. 5 ವರ್ಷ ತನಕ ಮುಂದಿನ ಸುದ್ದಿ.